ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಇಲ್ಲಿ ಇತಿಹಾಸದ ಬಾಗಿಲು ತಟ್ಟಿದ ನೌಕೆಗಳ ಪಾಠವಿದು. ಇದು ಭಾರತದ ನದಿ ತೀರ ಬೆಟ್ಟಗಳು ಮತ್ತು ಬಾಳಿಗೆ ಕಾಲಿಟ್ಟ ಯುರೋಪಿಯನ್ನರ ಕಥೆಯ ಪಾಠ. ವ್ಯಾಪಾರದಿಂದ ಹಿಡಿದು ವಸಾಹತುಶಾಹಿಗೆ ಅವರ ಹಾದಿಯು ಹೇಗೆ ಬದಲಾಯಿತು ಎಂಬುದನ್ನು ಈ ಪಾಠದಲ್ಲಿ ಅಥವಾ ಈ ವಿಡಿಯೋದಲ್ಲಿ ನೀವು ನೋಡುವಿರಿ. ಇದು ಭಾರತಕ್ಕೆ ಯುರೋಪಿಯನ್ನರ ಆಗಮನ 10ನೇ ತರಗತಿಯ ಮೊದಲನೆಯ ಪಾಠ. ಭಾರತಕ್ಕೆ ಯುರೋಪಿಯನ್ನರ ಆಗಮನ. 15ನೇ ಶತಮಾನವು ಒಂದು ಮಹತ್ತರವಾಗಿರುವಂತಹ ಯುಗ. ಅದು ಅನ್ವೇಷಣೆಯ ಯುಗ. ಯುರೋಪಿಯನ್ ರಾಷ್ಟ್ರಗಳು ಹೊಸ ಮಾರ್ಗಗಳನ್ನು ಹುಡುಕಲು ಸಿದ್ಧವಾಗಿದ್ದವು. ಯಾಕಂದರೆ ಕಾರ್ಖಾನೆಗಳಿಗೆ ಕಚ್ಚಾ ವಸ್ತುವಿನ ಅವಶ್ಯಕತೆ ಯುರೋಪಿಯನ್ನರಿಗೆ ಇತ್ತು. ಹೊಸ ಮಾರುಕಟ್ಟೆಗಳು ಯುರೋಪಿಯನ್ನರಿಗೆ ಬೇಕಿತ್ತು. ಮತ್ತು ವಿಶೇಷವಾಗಿ ಭಾರತೀಯ ಮಸಾಲೆಗಳಿಗೆ ಪ್ರಪಂಚವೇ ಕುತೂಹಲದಿಂದ ಕಾದಿತ್ತು. ಏಕೆಂದರೆ ಅಂತಹ ಸ್ವಾದ, ಅಂತಹ ಸಂಪದ್ಭರಿತ ದೇಶ ಭಾರತವಾಗಿತ್ತು. ಇಲ್ಲಿ ಈ ಅಧ್ಯಾಯದಲ್ಲಿ ಕೆಲವೊಂದು ಅಂಶಗಳನ್ನು ನೋಡೋದಾದರೆ, ಭಾರತವು ಯುರೋಪಿಯನ್ನರೊಂದಿಗೆ ಹೊಂದಿದ್ದ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧ. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರ ರಾಜಕೀಯ ಏಳಿಗೆಯ ಹಿನ್ನೆಲೆ, ಕಾರ್ನಾಟಿಕ್ ಯುದ್ಧಗಳು, ಪ್ಲಾಸಿ ಕದನ, ಬಕ್ಸಾರ್ ಕದನ, ದ್ವಿಪ್ರಭುತ್ವ ಪದ್ಧತಿ, ಬ್ರಿಟಿಷರ ಆಕ್ರಮಣ ನೀತಿ. ಈ ಅಂಶಗಳನ್ನು ಈ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಪಾಠದಲ್ಲಿ ನೀವು ನೋಡುತ್ತೀರಿ. ಮೊದಲನೆಯದಾಗಿ ಭಾರತವು ಯುರೋಪಿಯನ್ನರೊಂದಿಗೆ ಹೊಂದಿದ್ದ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧದ ಬಗ್ಗೆ. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ ದೇಶಗಳು ಯಾವುವು ಅನ್ನೋದನ್ನು, ಈ 2 ಅಂಶಗಳನ್ನು ಈ ವಿಡಿಯೋದಲ್ಲಿ ನೀವು ನೋಡುತ್ತೀರಿ. ಇನ್ನುಳಿದ ಅಂಶಗಳನ್ನು ಮುಂದಿನ ವಿಡಿಯೋದಲ್ಲಿ ನೀವು ನೋಡ್ತೀರಿ. ಮೊದಲನೇದಾಗಿ ಭಾರತವು ಯುರೋಪಿಯನ್ನರೊಂದಿಗೆ ಹೊಂದಿದ್ದ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧಗಳನ್ನು ನೋಡೋದಾದರೆ, ಅಂದಿನ ಯುಗದಲ್ಲಿ ಭಾರತದಲ್ಲಿ ಒಂದು ಮಸಾಲೆಯ ಪರಿಮಳವಿತ್ತು. ಮುತ್ತು ರತ್ನಗಳ ಒಂದು ಹೊಳಪಿತ್ತು. ರೇಷ್ಮೆಯ ಮೆರಗಿತ್ತು. ಈ ಭಾರತವನ್ನು ತಲುಪಲು ಯುರೋಪಿಯನ್ ಹಲವು ರಾಷ್ಟ್ರಗಳು ನೌಕೆಗಳನ್ನು ಹತ್ತಿ ಸಾಗರವನ್ನು ದಾಟಿ ವಾಣಿಜ್ಯ ಹೆಸರಿನಲ್ಲಿ ಬಂದವರು ಇತಿಹಾಸವನ್ನು ಬದಲಿಸಿಯೇ ಬಿಟ್ಟರು. ಇದು ಭಾರತ ಮತ್ತು ಯುರೋಪಿಯನ್ನರ ನಡುವೆ ನಡೆದು ಹೋದ ಒಂದು ವಾಣಿಜ್ಯ ಸಂಬಂಧದ ಸೂಕ್ಷ್ಮ ಆದರೆ ಶಕ್ತಿಯ ಕಥೆ. ಭಾರತ ಒಂದು ವ್ಯಾಪಾರದ ಸಂಪದ್ಭರಿತದ ಸ್ವರ್ಗ. ಪ್ರಾಚೀನ ಕಾಲದಿಂದಲೂ ಭಾರತವು ಜಾಗತಿಕ ವ್ಯಾಪಾರದಲ್ಲೂ ಪ್ರಮುಖ ಪಾತ್ರ ವಹಿಸಿರುವಂತಹ ನಮ್ಮ ದೇಶ ಭಾರತ ದೇಶ. ನಮ್ಮ ಭಾರತ ದೇಶದಲ್ಲಿ ಸಾಂಬಾರ ಪದಾರ್ಥಗಳಾಗಿರುವಂತಹ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಮುಂತಾದ ಇಂತಹ ಸಾಕಷ್ಟು ಉತ್ಪನ್ನಗಳಿಗೆ ಯುರೋಪಿಯನ್ನರಲ್ಲಿ ಅಪಾರ ಬೇಡಿಕೆ ಇತ್ತು. ಮಧ್ಯಕಾಲದಲ್ಲಿಯೂ ಯುರೋಪ್, ಭಾರತ ಮತ್ತು ಇತರ ಏಷ್ಯಾ ದೇಶಗಳ ನಡುವೆ ವ್ಯಾಪಾರ ಏನಾಗಿತ್ತು, ಮುಂದುವರಿತಿತ್ತು. ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿರುವಂಥ ಕಾನ್ಸ್ಟಂಟಿನೋಪಲ್ ನಗರಕ್ಕೆ ತಲುಪಿಸ್ತಾ ಇದ್ರು. ಯಾರು? ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಕಾನ್ಸ್ಟಂಟಿನೋಪಲ್ ನಗರಕ್ಕೆ ತಲುಪಿಸ್ತಾ ಇದ್ರು. ಅರಬ್ ವರ್ತಕರು ಕಾನ್ಸ್ಟಂಟಿನೋಪಲಕ್ಕೆ ಭಾರತದ ಸಾಮಾನುಗಳನ್ನು ಅಥವಾ ಏಷ್ಯಾದ ವಸ್ತುಗಳನ್ನು ತಲುಪಿಸ್ತಾ ಇದ್ರು. ಇಲ್ಲಿಂದ ಅಂದರೆ ಕಾನ್ಸ್ಟಂಟಿನೋಪಲ್ ನಗರದಿಂದ ಇಟಲಿಯ ಏನು ವರ್ತಕರು ಅವುಗಳನ್ನು ಕೊಂಡುಕೊಂಡು ಯುರೋಪಿಯನ್ ದೇಶಗಳಲ್ಲಿ ದುಬಾರಿ ಬೆಲೆಗೆ ಏನು ಮಾಡ್ತಿದ್ರು ಅಂದ್ರೆ ಮಾರ್ತಾಯಿದ್ರು. ಹೀಗೆ ಕಾನ್ಸ್ಟಂಟಿನೋಪಲ್ ಒಂದು ಅಂತಾರಾಷ್ಟ್ರೀಯ ಒಂದು ಸರಕು ವಿನಿಮಯ ಕೇಂದ್ರವಾಗುವ ಮೂಲಕ ಯುರೋಪಿಯನ್ನರ ಒಂದು ವ್ಯಾಪಾರದ ಹೆಬ್ಬಾಗಿಲು ಅಂಥೇಳಿ ಕರೆದುಕೊಂಡಿತ್ತು. ಇಲ್ಲಿ ವಿಶೇಷವಾಗಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ, ಕಾನ್ಸ್ಟಂಟಿನೋಪಲ್ ಅಥವಾ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂಥೇಳಿ ಯಾವುದನ್ನು ಕರಿತೀವಿ ಅಂಥೇಳಿ ಕೇಳ್ತಾರೆ. ಆವಾಗ ಕಾನ್ಸ್ಟಂಟಿನೋಪಲ್ ನಗರವನ್ನು ಅಂಥೇಳಿ ಬರಿಬೇಕು. ಅಥವಾ ಕಾನ್ಸ್ಟಂಟಿನೋಪಲ್ ನಗರವನ್ನು ಏನೆಂದು ಕರೆಯುತ್ತಾರೆ ಅಂಥೇಳಿನೂ ಕ್ವಶನ್ ಬರ್ಬೋದು. ಯುರೋಪಿಯನ್ನರ ವ್ಯಾಪಾರದ ಹೆಬ್ಬಾಗಿಲು ಅಂಥೇಳಿ ಬರಿಬೇಕು. ಇಲ್ಲಿ ಕಾನ್ಸ್ಟಂಟಿನೋಪಲ್ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂಥೇಳಿ ಐಡೆಂಟಿಫೈ ಆದ ನಂತರ ಏಷ್ಯಾದ ದೇಶಗಳ ವ್ಯಾಪಾರದ ಮೇಲೆ ಅರಬ್ ವರ್ತಕರು
ಏಕಸ್ವಾಮ್ಯವನ್ನು ಸಾಧಿಸಿದರು. ಇಲ್ಲಿ ಏಕಸ್ವಾಮ್ಯ ಅಂತಂದ್ರೆ ವ್ಯವಹಾರದ ಸಂಪೂರ್ಣ ಹಕ್ಕು ಅಥವಾ ಹೊಣೆಗಾರಿಕೆಯನ್ನು ಒಬ್ಬರೇ ತಗೊಳ್ಳೋದು, ಅದರ ಲಾಭ ಮತ್ತು ನಷ್ಟವನ್ನು ಅವರೇ ತಗೊಳ್ಳೋದು. ಅಂದರೆ ಇಲ್ಲಿ ಏನಾಗ್ತಿತ್ತು, ಅರಬ್ ವರ್ತಕರಿಗೆ ಲಾಭವಾಗೋದು, ಏಷ್ಯಾದ ಸರಕುಗಳ ಮೇಲೆ ಲಾಭ ಆಗ್ತಿತ್ತು. ಯುರೋಪಿಯನ್ ದೇಶಗಳ ವ್ಯಾಪಾರದ ಮೇಲೆ ಇಟಲಿ ವರ್ತಕರು ಏನು ಮಾಡ್ರ ಅಂದ್ರೆ ಅದರ ಸಂಪೂರ್ಣವಾಗಿರುವಂಥ ಹಕ್ಕನ್ನು ಪಡ್ಕೊಂಡು ಏಷ್ಯಾದ ಸರಕುಗಳು ಇಟಲಿಯ ವರ್ತಕರಿಗೆ ಏನು ಮಾಡ್ತಿದ್ವು ಅಂದ್ರೆ ಒಳ್ಳೆಯ ಲಾಭವನ್ನು ತಂದು ಕೊಡ್ತಾ ಇದ್ವು. ಯಾಕಂತಂದ್ರೆ ಏಷ್ಯಾದ ಸರಕುಗಳ ಮೇಲೆ ಪ್ರಪಂಚದ ಎಲ್ಲ ಕಡೆಯೂ ಏನಾಗಿತ್ತಂದ್ರೆ ಏಷ್ಯಾದ ಎಲ್ಲ ಪ್ರದೇಶಗಳಲ್ಲಿಯೂ ಅವಕ್ಕೆ ಹೆಚ್ಚಿನ ಲಾಭವನ್ನು ತಂದುಕೊಟ್ಟಿತ್ತು. ಯಾಕಂತಂದ್ರೆ ಅದರ ಬೇಡಿಕೆ ಭಾಳಷ್ಟಿತ್ತು ಏಷ್ಯಾದ ಸರಕುಗಳ ಮೇಲೆ. ಇಲ್ಲಿ ಏಷ್ಯಾದ ಸರಕುಗಳನ್ನು ಕೊಂಡು ಅವ್ರು ಏನು ಮಾಡ್ತಿದ್ರು, ದುಪ್ಪಟ್ಟು ಬೆಲೆಗೆ ಅವುಗಳನ್ನು ಯುರೋಪಿಯನ್ ದೇಶಗಳಲ್ಲಿ ಮಾರ್ತಾಯಿದ್ರು. ಹೀಗಾಗಿ ಇಟಲಿ ವರ್ತಕರಿಗೆ ಇದರಿಂದ ಒಳ್ಳೆಯ ಲಾಭವನ್ನಾಯಿತು. ಇನ್ನು ಏಷ್ಯಾ ಮತ್ತು ಯುರೋಪ್ ನಡುವಿನ ಒಂದು ವ್ಯಾಪಾರ ಮತ್ತು ವ್ಯವಹಾರಗಳು ಎಲ್ಲಿ ನಡೀತಾ ಇದ್ವು, ಕಾನ್ಸ್ಟಂಟಿನೋಪಲ್ ನಗರದ ಮೂಲಕ ನಡೀತಾ ಇದ್ವು. ಇಲ್ಲಿ 1453ರಲ್ಲಿ ಆಟೋಮನ್ ಟರ್ಕರು ಏನು ಮಾಡ್ರ ಅಂದ್ರೆ ಈ ಕಾನ್ಸ್ಟಂಟಿನೋಪಲ್ ನಗರವನ್ನು ವಶಪಡಿಸ್ಕೊತಾರೆ. ಇದರಿಂದಾಗಿ ಇಲ್ಲಿ ಏನು ಕಾನ್ಸ್ಟಂಟಿನೋಪಲ್ ನಡೀತಕ್ಕಂತಹ ಎಲ್ಲ ವ್ಯಾಪಾರ ಮಾರ್ಗಗಳು ಏನಾದವು ಅಂದ್ರೆ ಈ ಟರ್ಕರ ನಿಯಂತ್ರಣಕ್ಕೆ ಹೋದವು. ಈ ಟರ್ಕರ ನಿಯಂತ್ರಣಕ್ಕೆ ಹೋದ ನಂತರ ಅವ್ರೇನು ಮಾಡ್ರು, ಹೆಚ್ಚಿನ ತೆರಿಗೆಗಳನ್ನು ಅಲ್ಲಿಯ ಯಾರ್ಯಾರು ವ್ಯಾಪಾರವನ್ನು ಮಾಡ್ತಾಯಿದ್ರು ಅವರಿಗೆಲ್ಲ ಹೆಚ್ಚಿನ ತೆರಿಗೆಗಳನ್ನು ವಿಧಿಸೋದ್ರ ಮೂಲಕ ಅದರ ಮೇಲೆ ಏಕಸ್ವಾಮ್ಯವನ್ನು ಪಡ್ಕೊತಾರೆ. ಇದರಿಂದಾಗಿ ಆ ಮಾರ್ಗ ಏನಾಗಿತ್ತು, ಆ ಮೂಲಕ ಕಾನ್ಸ್ಟಂಟಿನೋಪಲ್ ನಗರದ ಮೂಲಕ ಏನು ವ್ಯಾಪಾರ ಆಗ್ತಿತ್ತಲ್ಲ, ಆ ಇನ್ನುಳಿದ ವರ್ತಕರಿಗೆ ಏನಾಗಲಿಲ್ಲ, ಅದು ಲಾಭದಾಯಕ ಆಗಲಿಲ್ಲ. ಅದಕ್ಕಾಗಿ ಅವರು ಏನು ಮಾಡ್ರು ಅಂದ್ರೆ ಅದರ ಇಟಲಿಯ ವರ್ತಕರನ್ನು ಅವರ ಒಂದು ಹಕ್ಕನ್ನು ಮುರಿಯೋ ಸಲುವಾಗಿ ಏನು ಮಾಡ್ರಂದ್ರೆ ಸ್ಪೇನ್, ಪೋರ್ಚುಗಲ್, ಸಾಕಷ್ಟು ಯುರೋಪಿಯನ್ ದೇಶಗಳ ರಾಜರು ಏನು ಮಾಡ್ರಂದ್ರೆ ಹೊಸ ಆವಿಷ್ಕಾರಗಳನ್ನು ಸಮುದ್ರ ಮಾರ್ಗಗಳ ಮೂಲಕ ಹುಡುಕೋ ಸಲುವಾಗಿ ಸಾಹಸಿ ನಾವಿಕರನ್ನು ಪ್ರೋತ್ಸಾಹ ಮಾಡಿರು. ಅಂತಹ ಪ್ರೋತ್ಸಾಹ ಮಾಡಿರುವಂತಹ ಸಾಹಸಿ ನಾವಿಕರಲ್ಲಿ ಯಾರಂದ್ರೆ ವಾಸ್ಕೋ ಡಿ ಗಾಮನೂ ಕೂಡ ಒಬ್ಬರು. ಯಾವ್ಯಾವ ರೀತಿ ಎನ್ಕರೇಜ್ ಮಾಡಿದ್ರು ಅಂತಂದ್ರೆ ಹೊಸ ಆವಿಷ್ಕಾರಗಳನ್ನು, ದಿಕ್ಸೂಚಿ, ಅಸ್ಟ್ರೋಲೋಬ್, ಸಿಡಿಮದ್ದು ಇಂತಹವುಗಳನ್ನು ಅವರು ಹೊಸ ಆವಿಷ್ಕಾರಗಳಿಗೆ ಪ್ರೋತ್ಸಾಹವನ್ನು ನೀಡಿದರು. ಅಂಥವರಲ್ಲಿ ವಾಸ್ಕೋ ಡಿ ಗಾಮನ್ ಕೂಡ ಒಬ್ಬರು ಅಂತ ಹೇಳಿದೆ. ಇಲ್ಲಿ ಪೋರ್ಚುಗಲ್ ನಾವಿಕ ಆಗಿರುವಂತಹ ವಾಸ್ಕೋ ಡಿ ಗಾಮ 1498ರಲ್ಲಿ ಭಾರತದ ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆ ಸಮೀಪದ ಕಾಪಡ್ ಎಂಬಲ್ಲಿಗೆ ಮಾಡಿದಂದ್ರೆ ಬಂದು ತಲುಪಿದರು. ಆ ಮೂಲಕ ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಹಿಡಿಯುವುದರಲ್ಲಿ ವಾಸ್ಕೋ ಡಿ ಗಾಮ ಯಶಸ್ವಿಯಾದರು. ಆಮೇಲೆ ಈ ವಾಸ್ಕೋ ಡಿ ಗಾಮ ಕಂಡು ಹಿಡಿದಂತಹ ಮಾರ್ಗ ಏನೈತಲ್ಲ, ಅದು ಸುಮಾರು ವರ್ಷಗಳ ಕಾಲ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಮಾರ್ಗವಾಗಿ ನಡೀತಾ ಹೋಯಿತು. ಹಿಂಗೆ ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದ ಯುರೋಪಿಯನ್ನರಲ್ಲಿ ಪೋರ್ಚುಗೀಸರು ಮೊದಲಿಗರು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಭಾರತದಲ್ಲಿ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದ ಅಥವಾ ಭಾರತದಲ್ಲಿ ಮೊದಲ ಯುರೋಪಿಯನ್ನರಲ್ಲಿ ಮರು ವ್ಯಾಪಾರವನ್ನು ಸ್ಥಾಪಿಸಿದಂತಹ ಮೊದಲಿಗರು ಯಾರಂತಂದ್ರೆ ಪೋರ್ಚುಗೀಸರೇ. ಇನ್ನು ಯುರೋಪಿಯನ್ ವ್ಯಾಪಾರಿ ಕಂಪ್ನಿಗಳ ಬಗ್ಗೆ ಯಾವ್ಯಾವು ಯುರೋಪಿಯನ್ನರ ವ್ಯಾಪಾರದ ನೆಪವನ್ನು ಇಟ್ಕೊಂಡು ಭಾರತಕ್ಕೆ ಬಂದಿರತಕ್ಕಂತಹ ಕಂಪ್ನಿಗಳು ಯಾವ್ಯಾವು ಅಂತಂದ್ರೆ ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷರು ಮತ್ತು ಫ್ರೆಂಚರು. ಅಂದ್ರೆ ಮೊದಲನೇದಾಗಿರುವಂಥವರು ಪೋರ್ಚುಗೀಸರು. ಈ ಪೋರ್ಚುಗೀಸರ ಒಂದು ಅವಿರತ ಪ್ರಯತ್ನಗಳು ಪ್ರಯತ್ನಗಳಿಂದ ಹೊಸ ಆವಿಷ್ಕಾರಗಳಿಂದ ಪ್ರೇರಣೆಗೊಂಡು ಯುರೋಪಿನ ಡಚ್, ಇಂಗ್ಲೀಷ್ ಮತ್ತು ಫ್ರೆಂಚ್ ವ್ಯಾಪಾರಿ ಕಂಪ್ನಿಗಳು ಭಾರತಕ್ಕೆ ಬಂದವು. ಅವರಿಗೂ ಕೂಡ ಏನು ಬೇಕಾಗಿತ್ತು, ಈ ಭಾರತದ ಸಂಪದ್ಭರಿತ ದೇಶವಾಗಿರುವಂತಹ ಭಾರತದ ಮಸಾಲೆ ಸಾಂಬಾರು ಪದಾರ್ಥಗಳು ಅಥವಾ ಸಾಕಷ್ಟು ಸರಕುಗಳು ಏನಾಗಿತ್ತು, ಅವ್ರಿಗೂ ಕೂಡ ಲಾಭವನ್ನು ಕೊಡ್ತದ ಅನ್ನುವಂಥ ಒಂದು ಅಭಿಲಾಷೆಯಿಂದ ಅವರು ಭಾರತಕ್ಕೆ ಬಂದರು. ಇಂತಹ ಪರಿವರ್ತನೆಗೊಂಡ ಭಾರತ ಅಷ್ಟೇ ಅಲ್ಲದೆ ವಸಾಹತುವಾಗಿ ಪರಿವರ್ತಿಸಿದ ಯುರೋಪಿಯನ್ ರಾಷ್ಟ್ರಗಳ ಚರಿತ್ರೆಯನ್ನು ಒಂದು ನಿರ್ಣಾಯಕವಾಗಿ ಬದಲಾವಣೆಯನ್ನು ಮಾಡಿತು ಈ ಕಂಪನಿಗಳು.
ಪೋರ್ಚುಗೀಸರ ಬಗ್ಗೆ ನೋಡೋದಾದರೆ ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಮೊಟ್ಟ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರೇ ಮತ್ತು ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ನರು ಕೂಡ ಪೋರ್ಚುಗೀಸರೇ ಆಗಿರ್ತಾರೆ. ಅಂದ್ರೆ ಬಿಜಾಪುರ ಸುಲ್ತಾನನಿಂದ ಗೋವಾವನ್ನು ಗೆದ್ದುಕೊಂಡು ಪೋರ್ಚುಗೀಸರ ಆಡಳಿತ ಕೇಂದ್ರವಾಗಿ ಅವ್ರು ಏನು ಮಾಡ್ಕೊಂಡಿರ್ತಾರೆ ಅಂದರೆ ಅವರ ಆಡಳಿತ ಕೇಂದ್ರ ಗೋವಾ ಆಗಿರ್ತದೆ. ಕೊನೆಯದಾಗಿ ಭಾರತವನ್ನು ತೊರೆದು ಹೋಗಿರುವಂತಹ ಯುರೋಪಿಯನ್ನರು ಕೂಡ ಪೋರ್ಚುಗೀಸರೇ. ವಾಸ್ಕೋಡಿಗಾಮನ ನಂತರ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸ್ರಾಯ್ ಆಗಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಭಾರತಕ್ಕೆ ಬರ್ತಾರೆ. ಅಂದರೆ ಪೋರ್ಚುಗೀಸರ ವಾಸ್ಕೋಡಿಗಾಮನ ನಂತರ ಬಂದಿರುವಂಥ ವೈಸ್ರಾಯ್ ಯಾರು? ಭಾರತಕ್ಕೆ ಬಂದಿರುವಂಥ ವೈಸ್ರಾಯ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಅದರ ಬದಲು ಸಮುದ್ರದ ಮೇಲಿನ ಹಕ್ಕನ್ನು ಅಂದರೆ ನೌಕಾಶಕ್ತಿಯನ್ನು ಬಲಪಡಿಸುವಂತಹ ನೀಲಿ ನೀರಿನ ಪಾಲಿಸಿ ಅಥವಾ ನೀಲಿ ನೀರಿನ ನೀತಿ ಬ್ಲೂ ವಾಟರ್ ಪಾಲಿಸಿಯನ್ನು ಜಾರಿಗೆ ತಂದ. ಇಲ್ಲಿ ಈ ಅಂಶ ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳಿದ್ದನ್ನು ನೋಡಿದ್ದೇವೆ. ನೀಲಿ ನೀರಿನ ನೀತಿಯನ್ನು ಯಾರು ಜಾರಿಗೆ ತಂದರು ಅಂಥೇಳಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಅಥವಾ ಕ್ವಶನ್ ಹೀಗೂ ಬರ್ಬೋದು, ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅವರು ಜಾರಿಗೆ ತಂದ ನೀತಿ ಯಾವುದು, ಪಾಲಿಸಿ ಯಾವುದು ಅಂತ ಕೇಳಿದರೆ ನೀಲಿ ನೀರಿನ ನೀತಿ ಅಥವಾ ಬ್ಲೂ ವಾಟರ್ ಪಾಲಿಸಿ. ಆಮೇಲೆ ಈ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ನಂತರ ಬಂದಂತಹ ಮತ್ತೊಬ್ಬ ಪೋರ್ಚುಗೀಸ್ ನಾವಿಕ ಯಾರು ಅಂತಂದರೆ ಅಲ್ಫೆನ್ಸೋ ಡಿ ಅಲ್ಬುಕರ್ಕ್. ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯವನ್ನು ನಿಜವಾದ ಸ್ಥಾಪಕ ಅಂಥೇಳಿ ಪ್ರಸಿದ್ಧಿಯನ್ನು ಆಗಿದ್ದಾರೆ. ಇವರೇ 1510ರಲ್ಲಿ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ಗೆದ್ದುಕೊಂಡು ಪೋರ್ಚುಗೀಸರ ಆಡಳಿತ ಕೇಂದ್ರವಾಗಿ ಪರಿವರ್ತಿಸಿದರು. ಮುಂದೆ ಒಂದು ಶತಮಾನ ಕಾಲ ಭಾರತದ ವ್ಯಾಪಾರದ ಮೇಲೆ ಇವರು ಏನು ಮಾಡ್ರಿಂದ ಹಕ್ಕನ್ನು ಪಡ್ಕೊಂಡು ಆಳಿ ಏನು ಮಾಡ್ರಂದ ಸಾಕಷ್ಟು ಲಾಭವನ್ನು ಪಡ್ಕೊಂಡು ಹೋದರು. ಪೋರ್ಚುಗೀಸರು ಆದ ನಂತರ ಡಚ್ಚರು ಮತ್ತು ಇಂಗ್ಲೀಷರು ಆಗಮನ ನಂತರ ಇವರು ರಾಜಕೀಯವಾಗಿ ಏನು ಮಾಡ್ರಂದ್ರೆ ಕಳೆಗುಂದುತ್ತಾರೆ. ಯಾರು? ಪೋರ್ಚುಗೀಸರು. ಮುಂದೆ ಡಚ್ಚರು. ಈ ಡಚ್ಚರು ಹಾಲೆಂಡ್ ಮತ್ತು ನೆದರ್ಲ್ಯಾಂಡ್ ದೇಶದವರು. ಇವರು ಪೂರ್ವ ದೇಶಗಳಲ್ಲಿ ವ್ಯಾಪಾರ ನಡೆಸುವಂತಹ ಉದ್ದೇಶದಿಂದ 1602ರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪ್ನಿಯನ್ನು ಸ್ಥಾಪನೆ ಮಾಡಿದ್ರು. ಭಾರತ, ಜಾವಾ, ಸುಮಾತ್ರಾ, ಇಂಡೋನೇಷ್ಯಾ ಇಂತಹ ದ್ವೀಪಗಳಿಗೆ ಏನು ಮಾಡ್ರಂದ್ರೆ ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶದವರಾಗಿರುವಂತಹ ಡಚ್ಚರು ಬರ್ತಾರೆ. ಇಲ್ಲಿ ಭಾರತದಲ್ಲಿ ಸೂರತ್, ಬ್ರೋಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣ ಮತ್ತು ಮಚಿಲಿಪಟ್ಟಣ ಇಂತಹ ಸಾಕಷ್ಟು ಕಡೆಗಳಲ್ಲಿ ತಮ್ಮ ಕೋಟಿಗಳನ್ನು ಅಂದ್ರೆ ಫ್ಯಾಕ್ಟ್ರಿಗಳನ್ನು ಸ್ಥಾಪನೆ ಮಾಡಿಕೊಂಡ್ರು. ಆ ಮೂಲಕ ಪೋರ್ಚುಗೀಸರ ಏಕಸ್ವಾಮ್ಯವನ್ನು ಇವ್ರು ಏನು ಮಾಡಿದ್ರು? ಮುರಿದ್ರು. ಅಥವಾ ಪೋರ್ಚುಗೀಸರ ಹಕ್ಕುಗಳನ್ನು ಅವರ ಆಡಳಿತವನ್ನು ಏನು ಮಾಡ್ರಂದ್ರೆ ಮುರಿದು ಈ ಡಚ್ಚರು ಆಡಳಿತವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡಿದ್ರು ಭಾರತದಲ್ಲಿ. ಇಲ್ಲಿ ಈ ಡಚ್ಚರ ಆಡಳಿತದಲ್ಲಿ ಮಾರ್ತಾಂಡವರ್ಮನನ್ನು ನಾವು ಮರೆಯೋ ಹಾಗಿಲ್ಲ. ಯಾಕಂತಂದ್ರೆ ಈ ಡಚ್ಚರನ್ನು ಸದೆ ಬಡಿದಿರುವಂತಹ ವ್ಯಕ್ತಿಗಳಲ್ಲಿ ಈ ಮಾರ್ತಾಂಡವರ್ಮನು ಕೂಡ ಒಬ್ಬರು. ಹೇಗಂತಂದ್ರೆ 1729ರಿಂದ 1758ರವರೆಗೆ ವೈನಾಡ್ ಸಂಸ್ಥಾನವನ್ನು ಆಳಿದ ಮಾರ್ತಾಂಡವರ್ಮ ತನ್ನ ಸುತ್ತಮುತ್ತಲಿರುವಂತಹ ಸಂಸ್ಥಾನಗಳು ಮತ್ತು ಪರಕೀಯ ಡಚ್ಚರಿಂದ ತಮ್ಮ ಸಂಸ್ಥಾನವನ್ನು ರಕ್ಷಿಸ್ಕೊಂಡ್ರು. ಅವ್ರು ಏನು ಮಾಡ್ತಿದ್ರಂದ್ರೆ ಕರಿಮೆಣಸಿನ ವ್ಯಾಪಾರದಿಂದ ಹಿಡಿತ ಸಾಧಿಸ್ತಕ್ಕಂತಹ ಡಚ್ಚರನ್ನು ತಡೆ ಹಿಡಿದು ಅವ್ರು ಏನು ಮಾಡ್ರಂದ್ರೆ ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದಾಗ ಮಾರ್ತಾಂಡವರ್ಮನ ಒಂದು ಏನು ಸೈನ್ಯ ಇತ್ತಲ್ಲ ಅದು ಡಚ್ ಕೂಟವನ್ನು ಸೋಲಿಸಿ ಏನು ಮಾಡ್ರಂದ್ರೆ ಅವರ ವ್ಯಾಪಾರಿ ಕೇಂದ್ರಗಳನ್ನು ಕೂಡ ಈ ಮಾರ್ತಾಂಡವರ್ಮ ವಶಪಡಿಸ್ಕೊಳ್ತಾರೆ. 1741ರಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿ ಕೊಟ್ಟಾಕರ್ ಸಂಸ್ಥಾನವನ್ನು ಮುಂದಿಟ್ಕೊಂಡು ತಿರುವಾಂಕೂರಿನ ಮೇಲೆ ಯುದ್ಧ ಸಾರ್ತದೆ. ಈ ಯುದ್ಧದಲ್ಲಿಯೂ ತಿರುವಾಂಕೂರು ಸೈನ್ಯ ಅಂತಂದ್ರೆ ಮಾರ್ತಾಂಡವರ್ಮನ ಸೈನ್ಯ ಗೆದ್ದು ಡಚ್ಚರಿಗೆ ಏನು ಮಾಡ್ತದೆ? ಸಾಕಷ್ಟು ನಷ್ಟವನ್ನು ಅನುಭವಿಸೋ ಹಾಗೆ ಮಾಡ್ತದೆ. ಮಾರ್ತಾಂಡವರ್ಮನು ಆಳ್ವಿಕೆಯಲ್ಲಿ ಕೊಚ್ಚಿ ಒಂದು ವಿಶ್ವದ ಪ್ರಮುಖ ಸಾಂಬಾರ ಪದಾರ್ಥಗಳ ಒಂದು ಕೇಂದ್ರ ಆಗಿತ್ತು. ಅಂತಿಮವಾಗಿ 1753ರಲ್ಲಿ 1753 ಆಗಸ್ಟ್ 15ರಂದು ಒಂದು ಒಪ್ಪಂದ ಮಾಡಿಕೊಂಡು ಡಚ್ ಪಡೆಗಳು ಸಂಪೂರ್ಣ ಅಧಿಕಾರವನ್ನು ತಿರುವಾಂಕೂರಿಗೆ ಅಂದರೆ ಮಾರ್ತಾಂಡವರ್ಮನಿಗೆ
ಒಪ್ಪಿಸಿ ಮಾರ್ತಾಂಡವರ್ಮನ ಏನು ಮಾಡ್ತಾರಂದ್ರೆ ಅವರಿಗೆ ಶರಣಾಗ್ತಾರೆ. ಹೀಗೆ ಮಾರ್ತಾಂಡವರ್ಮನ ಆಡಳಿತ ಭಾರತದ ಇತಿಹಾಸದಲ್ಲಿ ನಾವು ನೋಡಬೇಕು, ಅವರ ಕಾಲಘಟ್ಟವನ್ನು ಶ್ಲಾಘಿಸಬೇಕು. ಇಲ್ಲಿ ಭಾರತದಲ್ಲಿ ಡಚ್ಚರ ಹೇಗೆ ಅವರ ಅವನತಿ ಆಗ್ತದೆ ಅಂದ್ರೆ, ಭಾರತದಲ್ಲಿ ಇಂಗ್ಲೀಷರ ಏಳಿಗೆಯಿಂದ ಡಚ್ಚರಾದ ನಂತರ ಇಂಗ್ಲೀಷರು ಆಗಮನ ಆಗುತ್ತದೆ. ಇವರಾದ ನಂತರ ಅವರ ಆಳ್ವಿಕೆ ಕ್ರಮೇಣವಾಗಿ ಕಳೆಗುಂದುತ್ತಾ ಅವರ ಅವನತಿ ಕಾರಣ ಆಗ್ತದೆ. ಇನ್ನು ಇಂಗ್ಲೀಷರ ಬಗ್ಗೆ ನೋಡೋದಾಗಿ, ಇಂಗ್ಲೆಂಡಿನ ಎಲಿಜಬೆತ್ ರಾಣಿ 1600 ಡಿಸೆಂಬರ್ 31ರಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗೆ ಈ ಏಷ್ಯಾದ ದೇಶಗಳೊಂದಿಗೆ ವ್ಯಾಪಾರ ನಡೆಸಲು 15 ವರ್ಷಗಳ ಒಂದು ಪರ್ಮಿಷನನ್ನು ಕೊಡ್ತಾರೆ. 15 ವರ್ಷಗಳ ಪರವಾನಗಿಯನ್ನು ಕೊಟ್ಟ ನಂತರ ಈ ಕಂಪ್ನಿ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ 1613ರಲ್ಲಿ ಔಪಚಾರಿಕವಾಗಿ ವ್ಯಾಪಾರವನ್ನು ಆರಂಭಿಸ್ತದೆ. ಆಮೇಲೆ ಕಂಪ್ನಿಗೆ ಮೊಘಲ್ ಸಾಮ್ರಾಟ ಜಹಾಂಗೀರ್ನ ಏನು ಮಾಡ್ತಾರಂದರೆ, ಸೂರತ್ನಲ್ಲಿ ಮೊದಲ ಫ್ಯಾಕ್ಟ್ರಿ ಮಳಿಗೆಯನ್ನು ತೆರೀಲಿಕ್ಕೆ ಪರ್ಮಿಷನನ್ನು ನೀಡ್ತಾರೆ. ಯಾರು? ಮೊಘಲ್ ಸಾಮ್ರಾಟನಾಗಿರುವಂತಹ ಜಹಾಂಗೀರ್. ಇನ್ನು 1617ರಲ್ಲಿ ಇಂಗ್ಲೆಂಡಿನ 1ನೇ ರಾಜ ಜೇಮ್ಸ್ನ ರಾಯಭಾರಿಯಾಗಿ ಏನು ಮಾಡ್ತಾರಂದ್ರೆ, ಜಹಾಂಗೀರ್ನ ಆಸ್ಥಾನಕ್ಕೆ ಸರ್ ಥಾಮಸ್ ರೋ ಅಂಥೇಳಿ ಬರ್ತಾರೆ. ಇವರು ಜಹಾಂಗೀರ್ನಿಂದ ಮೊಘಲ್ ಸಾಮ್ರಾಜ್ಯದಲ್ಲಿ ಈ ಫ್ಯಾಕ್ಟ್ರಿಗಳನ್ನು ಸ್ಥಾಪಿಸಲು ಅನುಮತಿಯನ್ನು ಪಡ್ಕೋತಾರೆ. ಆಮೇಲೆ ಇಂಗ್ಲೀಷರು ಪಡ್ಕೊಂಡು ಅದರಂತೆ ಇಂಗ್ಲೀಷರು ಆಗ್ರಾ, ಅಹಮದಾಬಾದ್ ಮತ್ತು ಬ್ರೋಚ್ಗಳಲ್ಲಿ ಫ್ಯಾಕ್ಟ್ರಿಗಳನ್ನು ನಿರ್ಮಿಸಿಕೊಂಡು ಆಮೇಲೆ ಹೀಗೆ ತಮ್ಮ ಆಧಿಪತ್ಯವನ್ನು ಕ್ರಮೇಣವಾಗಿ ಈ ಭಾರತದ ಸಾಕಷ್ಟು ಭಾಗದಲ್ಲಿ ಭಾರತವನ್ನು ಏನು ಮಾಡ್ತಾರೆ, ಕಬಳಿಸ್ಕೊಂತ ತಮ್ಮದೇ ಆಗಿರುವಂತಹ ಅಧಿಕಾರ ಸಂಹಿತೆಗಳನ್ನು ಏನು ಮಾಡ್ತಾರೆ, ನಡ್ಸ್ಕೊತಾ ಹೋಗ್ತಾರೆ. ಹಾಗೆ ನೋಡ್ತಾ ಹೋಗೋದಾದರೆ, ಬ್ರಿಟಿಷರು 1690ರ ಒಂದು ಇಸ್ವಿಯಲ್ಲಿ ಬಂಗಾಳದ ರಾಜ್ಯಪಾಲನ ಹುಗ್ಲಿ ನದಿ ದಂಡೆಯ ಮೇಲೆ ಸುತನತಿ, ಕಲ್ಕತ್ತಾ ಮತ್ತು ಗೋವಿಂದಪುರ್ ಎಂಬ 3 ಹಳ್ಳಿಗಳನ್ನು ಖರೀದಿಸಿ ಪೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ಟಿದ್ರು. ಇದರ ಸುತ್ತನೇ ಕಲ್ಕತ್ತಾ ನಗರ ಬೆಳೆದಿದ್ದು. ಸುಮಾರು 17ನೇ ಶತಮಾನದ ಅಂತ್ಯದ ವೇಳೆಗೆ ಏನು ಮಾಡ್ತಾರಂದ್ರೆ, ಇಂಗ್ಲೀಷರು ಮದ್ರಾಸ, ಬಾಂಬೆ, ಕಲ್ಕತ್ತಾಗಳನ್ನು ತಮ್ಮ ಪ್ರೆಸಿಡೆನ್ಸಿ ಕೇಂದ್ರಗಳನ್ನಾಗಿ ಮಾಡಿಕೊಂಡು 18ನೇ ಶತಮಾನದ ಆರಂಭದಲ್ಲಿ ಇಂಗ್ಲೀಷರು ಕಲ್ಕತ್ತಾ ನಗರವನ್ನು ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡು ತಮ್ಮ ಅಧೀನದಲ್ಲಿರುವಂಥ ತಾವು ವಶಪಡಿಸಿಕೊಂಡಿರುವಂತಹ ಪ್ರದೇಶಗಳಲ್ಲಿ ತಮ್ಮದೇ ಆಗಿರುವಂತಹ ಕೆಲವೊಂದು ಸಿವಿಲ್ ಮತ್ತು ಕ್ರಿಮಿನಲ್ ನಾಗರಿಕ ಮತ್ತು ಅಪರಾಧ ಸಂಹಿತೆಗಳನ್ನು ಅವರು ಜಾರಿಗೆ ತರ್ತಾರೆ. ಈ ರೀತಿ ಜಾರಿಗೆ ತಂದು ತಮ್ಮದೇ ಆಗಿರುವಂತಹ ಆಡಳಿತವನ್ನು ಕೇವಲ ವ್ಯಾಪಾರಕ್ಕಾಗಿ ಬಂದು ಕ್ರಮೇಣ ಭಾರತದಲ್ಲಿ ತಮ್ಮ ಆಡಳಿತವನ್ನು ಶೋಷಣೆಯನ್ನು ಮಾಡ್ತಾ ಅಧಿಕಾರವನ್ನು ನಡೆಸ್ತಾ ಇಂಗ್ಲೀಷರು ಮಾಡ್ತಾರೆ. ನೆಕ್ಸ್ಟು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪ್ನಿಯು 1664ರಲ್ಲಿ ಒಂದು ಕಂಪ್ನಿಯಾಗಿ ಒಂದು ಆರಂಭ ಆಯಿತು. ಸರ್ಕಾರಿ ಕಂಪನಿಯಾಗಿ ಆರಂಭ ಆಯಿತು. ಇದು 1668ರಲ್ಲಿ ತನ್ನ ಪ್ರಥಮ ವ್ಯಾಪಾರಿ ಕೋಟೆ ಸೂರತ್ನಲ್ಲಿ ಪ್ರಥಮವಾಗಿ ಒಂದು ಕೋಟೆಯನ್ನು ಅಥವಾ ಸೂರತ್ನಲ್ಲೇ ಆಡಳಿತವನ್ನು ಪ್ರಾರಂಭಿಸಿತು. ಅದನಂತರ ಮಚಿಲಿಪಟ್ಟಣ, ಚಂದ್ರನಗರ, ಮಾಹೆ, ಕಾರೈಕಲ್, ಕಾಸಿಂ ಬಜಾರ್, ಬಾಲ್ಸೂರ್ಗಳನ್ನು ತಮ್ಮ ಪ್ರಮುಖ ಕೇಂದ್ರಗಳನ್ನಾಗಿ ಮಾಡಿಕೊಂಡು ಅಲ್ಲಿಯೂ ವ್ಯಾಪಾರವನ್ನು ಮಾಡ್ಕೊತಾರೆ. ಅಲ್ಲಿ ವಾಲಿಕೊಂಡಪುರಂನ ಒಬ್ಬ ಮುಸ್ಲಿಂ ಅಧಿಕಾರಿಯಿಂದ ಆ ಪ್ರದೇಶವನ್ನು ಕೊಂಡ್ಕೊಂಡು ಅದನ್ನು ಏನು ಮಾಡ್ತಾರಂದ್ರೆ ತಮ್ಮ ರಾಜಧಾನಿ ಈಗಿನ ಪದುಚೇರಿ ಅಥವಾ ಪಾಂಡಿಚೇರಿ ತಮ್ಮ ರಾಜಧಾನಿಯನ್ನು ಮಾಡಿಕೊಂಡು ಅವರು ಭಾರತವನ್ನು ತೊರೆದು ಹೋಗುವವರೆಗೂ ಪದುಚೇರಿ ಅಥವಾ ಪಾಂಡಿಚೇರಿನೇ ಅವರ ರಾಜಧಾನಿ ಆಗಿತ್ತು. ಇಲ್ಲಿ 1746ರಲ್ಲಿ ಪಾಂಡಿಚೇರಿಗೆ ಒಬ್ಬರ ಗವರ್ನರ್ ಬರ್ತಾರೆ. ಆ ಗವರ್ನರ್ ಯಾರಂತಂದ್ರೆ ಡೂಪ್ಲೆ. ಈ ಡೂಪ್ಲೆ ಏನು ಮಾಡ್ತಾರಂದ್ರೆ ಒಬ್ಬ ಮಹತ್ವಾಕಾಂಕ್ಷಿ ಅಧಿಕಾರಿಯಾಗಿದ್ದರು. ದಕ್ಷಿಣ ಭಾರತದಲ್ಲಿ ಫ್ರೆಂಚರ ಒಂದು ಆಧಿಪತ್ಯವನ್ನು ಹೆಚ್ಚು ಸ್ಥಾಪಿಸಲು ಮುಖ್ಯವಾಗಿರುವಂತಹ ವ್ಯಕ್ತಿ ಡೂಪ್ಲೆ. ಇವರು ಇಂಗ್ಲೀಷರೊಡನೆ ಸಂಘರ್ಷ ಇಳಿದು ಅನೇಕ ಯುದ್ಧಗಳನ್ನು ಮಾಡಿ ಆಮೇಲೆ ಏನೇನಾಯಿತು ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸಾಕಷ್ಟು ಕರ್ನಾಟಕ ಯುದ್ಧಗಳ ಆಗಲಿಕ್ಕೆ ಕಾರಣ ಆಯಿತು. ಯಾರಿಗೆ? ಡೂಪ್ಲೆ ಮತ್ತು
ಇಂಗ್ಲೀಷರಿಗೆ. ಆ ಕರ್ನಾಟಕ ಯುದ್ಧಗಳು ಯಾವ್ಯಾವು ಯಾರ್ಯಾರ ನಡುವೆ ನಡೆಯಿತು ಮತ್ತು ಯಾರು ಜಯಶಾಲಿಯಾದರು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತೀವಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ. ಆಮೇಲೆ ದಯವಿಟ್ಟು ಲೈಕ್ ಮಾಡಿ ಇಂತಹ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.